ರಾಹುಲ್ ಗಾಂಧಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಸುಳ್ಳು ಪ್ರಚಾರ ಪಡೆಯೋದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯತ್ನಾಳ್ ಅವರು ಬಿಜೆಪಿಯಲ್ಲಿ ಒಂದು ಮುಖ್ಯಮಂತ್ರಿ ಹುದ್ದೆಗೆ 2,500 ಕೋಟಿ ಕೊಡಬೇಕು ಅಂತ ಆರೋಪ ಮಾಡಿದ್ರು. ಅದನ್ನೇ ನಾವು ಜಾಹೀರಾತು ಕೊಟ್ಟಿವಿ ಅಷ್ಟೇ. ನಾನು ಸಿದ್ದರಾಮಯ್ಯ ರಾಜ್ಯದಲ್ಲಿದ್ದೀವಿ, ನಾವು ಅಟೆಂಡ್ ಮಾಡ್ಕೋತೀವಿ, ಬಟ್ ಇವರು ಪ್ರಚಾರಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರನ್ನು ಕೂಡ ಸೇರಿಸಿದ್ದಾರೆ ಅಂತ ಇವತ್ತು ಏರ್ಪೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆ ರಾಹುಲ್ ಗಾಂಧಿ ಅವ್ರ ಹೆಸರು ತಂದರೂ ಗೊತ್ತಿಲ್ಲ. ಅಂದರೆ ರಾಹುಲ್ ಗಾಂಧಿ ಕೂಡ ಪ್ರಚಾರಕ್ಕೆ ಬಂದಾಗ ಈ ಮಾತುಗಳನ್ನು ಆಡಿದರು. ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ 2,500 ಕೋಟಿ ಮತ್ತು ಮಂತ್ರಿ ಆಗಬೇಕು ಅಂದರೆ 500 ಕೋಟಿ ಕೊಡಬೇಕು ಅಂತ ಅವರೆಲ್ಲ ಮಾತನಾಡಿದ್ರಲ್ಲ, ಅದಕ್ಕೆ ಬಿ ಜೆ ಪಿಯವರು ಮಾನನಷ್ಟ ಮೊಕದ್ದಮೆ ಕೇಸನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಿಸಿದರು. ಎಲ್ಲರೂ ಜನಪ್ರತಿನಿಧಿಗಳೇ. ಹಾಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ. ಸೊ ಹಾಗಾಗಿ ಕೋರ್ಟ್ಗೆ ಅಪಿಯರ್ ಆಗಬೇಕಾಗುತ್ತೆ. ಇವತ್ತು ಅವ್ರು ಕೋರ್ಟ್ಗೆ ಅಪಿಯರ್ ಆದರೆ ಅವ್ರಿಗೂ ಕೂಡ ಜಾಮೀನು ಸಿಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಖುದ್ದು ಹಾಜರಾಗೋದಕ್ಕೆ ನ್ಯಾಯಾಲಯ ಕೇಳಿದೆ. ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ. ಬಿಜೆಪಿ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ. ಏನು ಯತ್ನಾಳು 2,500 ಕೋಟಿ ರೂಪಾಯಿ CM ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ನಲ್ಲಿ ಇದ್ದೀವಿ. ಅವ್ರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಂದ್ರೇನಿಲ್ಲ. ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಈಗ ಬರ್ತಾ ಇದ್ದಾರೆ ಮಧ್ಯಾಹ್ನ. ಖಂಡಿತ ಎಲ್ಲರೂ ಭಾಗಿಯಾಗ್ತಾರೆ. 28 ಕ್ಯಾಂಡಿಡೇಟ್ಸು, 9 MPs. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಈಗ ಬರ್ತಾ ಇದ್ದಾರೆ ಮಧ್ಯಾಹ್ನ. 9 ಜನ ಸಂಸದರು ಅಂದರೆ ಇವರು ಕೋರ್ಟ್ಗೆಲ್ಲ ಅಪಿಯರ್ ಆದಮೇಲೆ ಸೋತವರೂ ಕೂಡ, ಸೋತ ಅಭ್ಯರ್ಥಿಗಳು ಮತ್ತು ಗೆದ್ದ ಸಂಸದರು ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಆತ್ಮಾವಲೋಕನ ಸಭೆ, ಮತ್ತೆ ನೂತನ ಸಂಸದರಿಗೆಲ್ಲ ಇವರು ವಿಶ್ ಮಾಡಬೇಕು. ನಾಗೇಂದ್ರ ರಾಜೀನಾಮೆ ವಿಚಾರ ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ. ಮೇ ಬಿ ಅವರ ಗಮನಕ್ಕೆ ಬರ್ದೇನೆ ಏನಾಗಿರಲ್ಲ, ಇವೆಲ್ಲ ನಡೆದಿರಲ್ಲ, ಚರ್ಚೆ ಆಗುತ್ತೆ. ಯಾಕಂದರೆ ಅದು ಪಕ್ಷದ ಆಂತರಿಕ ಸಭೆಗಳಾಗಿರೋದ್ರಿಂದ ಇವೆಲ್ಲ ಚರ್ಚೆಗೆ ಬರುತ್ತೆ.